Guys, welcome back to my YouTube channel, that is Swapna's Tutorial. So ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋದು ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಏನು ಸೆಕೆಂಡ್ ಸೆಮ್ BCom ಏನಿದಾರಲ್ಲ, ಸೊ ಅವರ ಒಂದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ದು ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ನ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆನಾ? ಸೊ ನೋಡಿ, ಈ ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ನಿಮ್ಗೆ ಯೂಶ್ವಲಿ ಈ ಒಂದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಬಂದುಬಿಟ್ಟು 40 ಮಾರ್ಕ್ಸಿಗೆ ಬರುವಂಥ ಒಂದು ಪೇಪರ್. ಓಕೆನಾ? ಈ 40 ಮಾರ್ಕ್ಸ್ ಬಂದು ನಿಮಗೆ 2 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಅಂತ ಹೇಳಿ ಡಿವೈಡ್ ಆಗುತ್ತೆ. ಓಕೆನಾ? ಈ ಒಂದು ಮಾರ್ಕ್ಸ್ಗಳು ಏನಿದೆಯಲ್ಲ, ಈ ಒಂದು ಬೇಸಿಸ್ ಮೇಲೆ ನೀವು ಈ ಒಂದು ಕ್ವಶನ್ ಪೇಪರ್ ಅನ್ನೋದನ್ನ ಅಟೆಂಡ್ ಮಾಡ್ತೀರಾ. ಓಕೆನಾ? ಇಲ್ಲಿ ಸೆಕ್ಷನ್ A, ಸೆಕ್ಷನ್ B ಆ್ಯಂಡ್ ಸೆಕ್ಷನ್ C ಅಂತ ಹೇಳಿ 3 ಸೆಕ್ಷನ್ಸ್ಗಳಿರುತ್ತೆ. ಸೊ ಈ 3 ಸೆಕ್ಷನ್ಸಲ್ಲಿ ಏನಾಗುತ್ತೆ ಅಂದರೆ, ಸೆಕ್ಷನ್ A ಬಂದುಬಿಟ್ಟು ಯೂಶ್ವಲಿ ನಿಮಗೆ 2 ಮಾರ್ಕ್ಸು ಕೇಳುವಂಥ ಒಂದು ಕ್ವಶನ್ಸ್ಗಳು. ಓಕೆನಾ? ಇಲ್ಲಿ ಎನಿ 5 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. 2 × 5 10 ಮಾರ್ಕ್ಸ್ ಅನ್ನೋದು ನಿಮಗೆ ಸೆಕ್ಷನ್ A ಅಲ್ಲೇ ಸಿಗುತ್ತೆ. ಓಕೆನಾ? ಸೊ 2 5s are 10 ಅಂದರೆ ನಿಮಗೆ ಈ ಒಂದು ಕ್ವಶನ್ಸ್ ಏನಿದೆಯಲ್ಲ ತುಂಬ ಈಸಿ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ಆರಾಮ್ಸೆ ನಿಮಗೆ 10 ಮಾರ್ಕ್ಸ್ ಅನ್ನೋದು ಆರಾಮಾಗಿ ಸಿಗುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ ನೀವು ಯೂಶ್ವಲಿ ಏನು ಮಾಡಬೇಕು ಅಂದರೆ, ಜಸ್ಟ್ ಒಂದು 5 to 6 ಲೈನ್ಸ್ ಆನ್ಸರ್ ಬರೆದು ಮೇನ್ ಆನ್ಸರ್ನ ಅಂಡರ್ಲೈನ್ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಸೆಕ್ಷನ್ B ಬಂದುಬಿಟ್ಟು 5 ಮಾರ್ಕ್ಸ್ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಓಕೆನಾ? ಈ ಒಂದು ಸೆಕ್ಷನ್ B ಅಲ್ಲಿ ಎನಿ 4 ಕ್ವಶನ್ಸ್ನ ಮಾತ್ರ ನೀವು ಆನ್ಸರ್ ಮಾಡಬೇಕು. ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. 4 ಕ್ವಶನ್ನ ಆನ್ಸರ್ ಮಾಡಬೇಕಲ್ಲ, ಸೊ ಅದಕ್ಕೆ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ 6 ಕ್ವಶನ್ಸ್ ಕೊಟ್ಟಿರ್ತಾರೆ. 6ಅಲ್ಲಿ ಎನಿ 4ನ ಮಾತ್ರ ನೀವು ಬರೆದ್ರೆ ಸಾಕು. ಓಕೆನಾ? ಆ್ಯಂಡ್ ಈ ಒಂದು ಕ್ವಶನ್ಸ್ ಬಂದುಬಿಟ್ಟು ತುಂಬ ಸಿಂಪಲ್ ಇರುತ್ತೆ. ಆ್ಯಂಡ್ ನೀವು ಅಟ್ಲೀಸ್ಟ್ ಒಂದು 2 ಪೇಜಸ್ ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆನಾ? ಫಸ್ಟ್ ನೀವು ಒಂದು ಟೈಮಿಂಗ್ಸ್ ಏನಿದೆಯಲ್ಲ, ಟೈಮಿಂಗ್ಸ್ನ ನೋಡಿ, ಒಂದು ಆನ್ಸರ್ ಬುಕ್ಲೆಟಲ್ಲಿ ಎಷ್ಟು ಶೀಟ್ಸ್ ಇದೆ ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಬರೀರಿ. ಓಕೆನಾ? ಯಾಕೆಂದರೆ ಫಸ್ಟ್ನೇ ನಾವು 2-4 ಪೇಜಸ್ ಬರೆದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ 10 ಮಾರ್ಕ್ಸ್ಗೆ ಪೇಜಸ್ ಇಲ್ಲ ಅಂದರೆ ತುಂಬ ಸ್ಟ್ರಗಲ್ ಪಡ್ತೀರ. ಓಕೆನಾ? ಅದಕ್ಕೆ ನೀವು ಏನು ಮಾಡಿ, ಫಸ್ಟು ನಿಮಗೆ ಬುಕ್ಲೆಟ್ ಸಿಕ್ಕಿದ ತಕ್ಷಣ ಎಷ್ಟು ಪೇಜಸ್ ಇದೆ ಅಂತ ಹೇಳಿ ಕೌಂಟ್ ಮಾಡ್ಕೊಳ್ಳಿ. ಪೇಜಸ್ನ ಕೌಂಟ್ ಮಾಡ್ಕೊಂಡ್ಮೇಲೆ ಈ ಇಷ್ಟಿಷ್ಟು ಕ್ವಶನ್ಗೆ ಇಷ್ಟಿಷ್ಟು ಪೇಜಸ್ ಅಂತ ಹೇಳಿ ಡಿವೈಡ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ಸ್ ಅನ್ನೋದನ್ನ ಬರಿತಾ ಹೋಗಬೇಕು. ಓಕೆನಾ? ಸೊ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಪ್ರಾಪರ್ ಪ್ಲಾನಿಂಗ್ ಅನ್ನೋದು ಇರುತ್ತೆ, ಹಾಗೆ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಸೆಕ್ಷನ್ C ಅಲ್ಲಿ ಹೆಂಗೆ ಅಂದರೆ, ಆನ್ಸರ್ ಎನಿ 1 ಕ್ವಶನ್ನ ಮಾತ್ರ ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಒಂದು ಕ್ವಶನ್ಗೆ 10 ಮಾರ್ಕ್ಸ್ ಇರುತ್ತೆ. ಇಲ್ಲಿ 2 ಕ್ವಶನ್ಸ್ ಕೊಟ್ಟಿರ್ತಾರೆ. 2 ಕ್ವಶನ್ಸಲ್ಲಿ ಎನಿ 1 ಆನ್ಸರ್ ಮಾಡಿದ್ರೆ ಸಾಕು. ಓಕೆನಾ? ಸೊ ನೋಡಿ, ಈ 10 ಮಾರ್ಕ್ಸ್ ಕ್ವಶನ್ ಬಂದುಬಿಟ್ಟು ಅಟ್ಲೀಸ್ಟ್ 4 ಪೇಜಸ್ ಬರೀಬೇಕು. ಆಗಲಿಲ್ಲ ಅಂದರೆ 3 ಪೇಜಸ್ಗಾದ್ರು ಟ್ರೈ ಮಾಡಿ. ಓಕೆನಾ? ಯಾಕೆ ಅಂದರೆ ಪ್ರತಿಯೊಂದು ಇನ್ ಡೀಟೇಲ್ ನಿಮಗೆ ಬರೆಯೋ ರೀಸನಿಂದ 3 ಪೇಜಸ್ವರೆಗೂ ನೀವು ಕವರ್ ಅಪ್ ಮಾಡ್ಬೋದು ಆರಾಮಾಗಿ. ಓಕೆನಾ? ಬಟ್ ಏನು, ಡಯಾಗ್ರಾಮ್ ಅನ್ನೋದು ಕಂಪಲ್ಸರಿ ಮಾಡಿ. ಓಕೆನಾ? ಯಾವ್ದಾದ್ರು ಇವಾಗ ಪಾಯಿಂಟ್ಸ್ ವೈಸ್ ಕ್ವಶನ್ ಕೊಟ್ಟರು ಅಂದರೆ ಡಯಾಗ್ರಾಮ್ ಕಂಪಲ್ಸರಿ ಮಾಡಿ, ಡಯಾಗ್ರಾಮ್ನ ಬರೆದು ಅದಕ್ಕೆ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆನಾ? ಸೊ ನೋಡಿ, ಇಲ್ಲಿ ನಿಮಗೆ ಟೋಟಲಾಗಿ 40 ಮಾರ್ಕ್ಸ್ ಇರುತ್ತೆ. 40 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ದು 5 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡ್ತೀರಾ. 10 ಮಾರ್ಕ್ಸ್ದು 4 ಕ್ವಶನ್ಸ್ನ ಮಾತ್ರ ಅಟೆಂಡ್ ಮಾಡ್ತೀರಾ. 5 ಮಾರ್ಕ್ಸ್ದು 10 ಮಾರ್ಕ್ಸ್ದು ಜಸ್ಟ್ 1 ಕ್ವಶನ್ ಅಟೆಂಡ್ ಮಾಡ್ತೀರಾ. ಇಲ್ಲಿ ನಿಮಗೆ 40 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಓಕೆನಾ? ಆ್ಯಂಡ್ ಇದು ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾಕೆಂದರೆ ನಾವು ನಾರ್ಮಲಾಗಿ ತಿಳ್ಕೊಂಡ್ರೆ ಸಾಕು, ಅದ್ರ ಬಗ್ಗೆ ಇನ್ ಡೀಟೇಲ್ ನಾವು ಬರಿಬೋದಲ್ವಾ. ಸೊ ಅದಕ್ಕೆ ಇಲ್ಲಿ ನೀವು ಆರಾಮ್ಸೆ 40 ಮಾರ್ಕ್ಸ್ ಅನ್ನೋದು ಸ್ಕೋರ್ ಮಾಡ್ಬೋದು. ಸೊ ಆಲ್ರೆಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಆ ವೀಡಿಯೋಸ್ನ ನೋಡ್ಕೊಳ್ಳಿ, ಪ್ರಿಪೇರ್ ಆಗಿ. ಆ್ಯಂಡ್ ಅದ್ರ ರಿಲೇಟೆಡ್ ಇವಾಗ SCP ಆಗಿರೋ ರೀಸನಿಂದ ಇದೇ ಬರುತ್ತೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಕಂಪ್ಲೀಟ್ ನ್ಯೂ ಇರೋದ್ರಿಂದ ಈ ರೀತಿ ಬರ್ಬೋದು ಅಂತ ಹೇಳಿ ಅನ್ಕೋಬೋದೇ ಹೊರತು ಇದೇ ಬರುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದಕ್ಕಾಗಲ್ಲ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. So thank you guys, thanks for watching.